ಫ್ರೆಂಡ್ಸ್, ನಾನು ಈ ದಿನ ಡಾಬಾ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ರೋಡ್ ಸೈಡ್ ಮಾಡುವಂತಹ ಚಿಕನ್ ಬಿರಿಯಾನಿ ಮಾಡ್ತೀನಿ. ಟೇಸ್ಟಾಗಿರುತ್ತೆ ಮತ್ತು ತುಂಬ ಸುಲಭನೂ ಕೂಡ, ಮತ್ತು ಬೇಗನೂ ಸಹ ಆಗುತ್ತೆ. ನೋಡಿ ಒಂದು ಸರಿ ಟ್ರೈ ಮಾಡಿ, ಎಂಜಾಯ್ ಮಾಡಿ, ಖುಷಿಪಡಿ. ಚೆನ್ನಾಗಿ ತಿನ್ನಿ. ಹಾಗೆ ಫ್ರೆಂಡ್ಸ್ ಮರೆಯದೆ ಲೈಕ್ ಮಾಡಿ ಆಯಿತಾ ಫ್ರೆಂಡ್ಸ್. ಹೀಗೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಮತ್ತು ತುಪ್ಪ ಕಾಯಿಸ್ಕೊಂಡಿರೋದನ್ನ ಅರ್ಧ ಲೋಟ ಎಣ್ಣೆ ಹಾಕ್ತಾಯಿದ್ದೀನಿ. ಅರ್ಧ ಲೋಟ ಅಂದರೆ 150 ಗ್ರಾಮ್ಗಿಂತ ಜಾಸ್ತಿ ಇದೆ. ಎಣ್ಣೆ ಮತ್ತು ತುಪ್ಪ ಎರಡೂ ಕಾಯಿಸಿ ಇಟ್ಕೊಂಡಿರುವಂತಹ ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಏನು ಹಂಗೆ ಬಿಡ್ತಿದ್ದಾರೆ ಎಣ್ಣೆ ಅನ್ಕೋಬೇಡಿ. ನಾನು ಸಾಮಾನ್ಯ ಅವೆರಡೂ ಕಾಯಿಸ್ಬಿಟ್ಟು ಬಿರಿಯಾನಿ ಮಾಡುವಾಗ ಇಟ್ಕೋತೀನಿ. ಅದನ್ನು ಲೋಟದಲ್ಲಿ ಒಂದು ಅಳತೆ ಪ್ರಕಾರ ಹಾಕ್ತೀನಿ. ಹಾಗೆ ಫ್ರೆಂಡ್ಸ್, ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಮತ್ತು ತುಪ್ಪ ಕಾಯಿಸ್ಕೊಂಡಿರೋದನ್ನು ನಾನು 150 ಗ್ರಾಮಷ್ಟು ಹಾಕಿದ್ದೀನಿ. ಇದಕ್ಕೆ ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎರಡನ್ನೂ ಸಹ ಈ ಎಣ್ಣೆ ಮತ್ತು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಬಾತೆಲೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ 2 ಹೂವು ಸೇರಿಸ್ತಾ ಇದ್ದೀನಿ, ಸ್ಪೈಸಸ್. ಮತ್ತು ಜಾಯಿ ಪತ್ರವನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ಆರೆಂಜ್ ಕಲರ್ ಇರುವಂಥದ್ದು. ಇದಕ್ಕೆ ಒಂದು 4 ಲವಂಗ ಮತ್ತು ಮರಾಠಿ ಮೊಗ್ಗು, 4 ಮರಾಠಿ ಮೊಗ್ಗನ್ನು ಸೇರಿಸ್ತಾ ಇದ್ದೀನಿ. ಇದು ನೋಡಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಗಮ್ಮಂತ ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ. ಈಗ ನಾನು ಇದಕ್ಕೆ 1 kg ಚಿಕನ್ನ ಸೇರಿಸ್ತಾ ಇದ್ದೀನಿ. ತೊಳೆದು ಚೆನ್ನಾಗಿ ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿರುವಂತಹ ಚಿಕನ್ನ 1 kg ಚಿಕನ್ ಸೇರಿಸಿದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಬಾರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ.
ಇವಾಗ ಇದರಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಗಸಗಸೆ ಮತ್ತು 2 ಪೀಸ್ ತೆಂಗಿನಕಾಯಿ, ಸಣ್ಣದು 2 ಪೀಸ್ ತೆಂಗಿನಕಾಯಿ ಇವಿಷ್ಟನ್ನು ಸೇರಿಸಿ ರುಬ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಹೋಳಲ್ಲಿ ಅರ್ಧ ಭಾಗ ತೆಂಗಿನಕಾಯಿ ಸೇರಿಸಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ ನಂತರ ಇದರಲ್ಲಿ ನಾನು ಪುದೀನ ಸೊಪ್ಪು, ಸಾಂಬಾರು ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ನಾನು ಇದರಲ್ಲಿ 2 ದಪ್ಪದ ಹುಳಿ ಟೊಮೆಟೊನ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಮೀಡಿಯಮ್ ಊರಿನಲ್ಲಿ 5 ನಿಮಿಷಗಳ ಕಾಲ ಬಿಡ್ತೀನಿ. ಇವಾಗ ನೋಡಿ, ಇದು 5 ನಿಮಿಷಗಳಾಯಿತು. ಈ ಥರ ಆಗಿದೆ, ಸೂಪರಾಗಿದ್ದು. ಮೀಡಿಯಮ್ ಆಗಿ ಎಲ್ಲರ ಖಾರ ಎಲ್ಲ ಸಹ ಇಟ್ಕೊಂಡಿದೆ ಮಸಾಲೆನ. ಇದಕ್ಕೆ ನಾನು ಇವಾಗ ಒಂದು ಲೋಟ ಅಕ್ಕಿನ ದೊಡ್ಡ ಲೋಟದಲ್ಲಿ ಚೆನ್ನಾಗಿ ತೊಳೆದು ಇಟ್ಟಿದ್ದೆ, ಅದನ್ನು ನಾನು ಇದರಲ್ಲಿ ಸೇರಿಸಿದ್ದೀನಿ. ಇದರ ಜೊತೆಗೆ 1 ಲೋಟ ಶಾವಿಗೆಯನ್ನು ಸೇರಿಸಿದ್ದೀನಿ. ನೋಡಿ, ಪಾಯಸಕ್ಕೆ ಹಾಕ್ತೀವಲ್ಲ ಅದನ್ನು. ನಾನು ಯಾವಾಗೂ ಹೀಗೆ ಮಾಡೋದು, ಬರೀ ಅಕ್ಕಿನಲ್ಲೇ ಮಾಡಲ್ಲ. ಅದಕ್ಕೆ ಶಾವಿಗೆಯನ್ನು ಮಿಕ್ಸ್ ಮಾಡ್ತೀನಿ. ಅದೊಂದು ಲೋಟ ಹಾಕಿ ಮಾಡ್ತೀನಿ. ಶಾವಿಗೆ ಹಾಕಲ್ಲ ಅಂದರೆ 1 ಲೋಟ ಮಾಮೂಲಿ ಅಕ್ಕಿ, 1 ಲೋಟ ಬಾಸುಮತಿನ ಸೇರಿಸ್ತೀನಿ ಇದಕ್ಕೆ. ಈಗ ನಾನು ಇದಕ್ಕೆ ಅಳತೆಗೆ ಸರಿಯಾಗಿ ನಾನು ನೀರಿಟ್ಕೊಂಡಿದ್ದೆ, ಬಿಸಿ ನೀರು, ಇದನ್ನು ಸೇರಿಸ್ತಾ ಇದ್ದೀನಿ. ಮಸಾಲೆನೆಲ್ಲ ಸಹ ಅದರಲ್ಲೂ ವಾಟರ್ ಇರುತ್ತೆ, ಹಂಗಾಗಿ ನಾನು ಇದಕ್ಕೆ 2 ಲೋಟಕ್ಕೆ 4 ಲೋಟ ಹಾಕಬೇಕು ನೀರನ್ನ. ಅದನ್ನು ನಾನು 3 ಲೋಟ ನೀರು ಹಾಕ್ತಾಯಿದ್ದೀನಿ. ಆಲ್ರೆಡಿ ಟೊಮೆಟೊ ಅವೆಲ್ಲದ್ರಲ್ಲೂ ಸಹ ಅದರದ ರಸ ಇರೋದ್ರಿಂದ ಅದು ನೀರಿನಂಶ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೀತದೆ.
ಇವಾಗ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮೊದಲು ಸ್ವಲ್ಪ ಸೇರಿಸಿದ್ದೀನಿ, ಇವಾಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇದು ಮುಕ್ಕಾಲು ನೀರೆಲ್ಲ ಕಡಿಮೆ ಆಗಬೇಕು. ನಂತರ ನಾನು ಇದರ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ನಾನು ಮಾಡೋದು ಹಾಗೆಯೇ. ಇದು ನೀರು ಮುಕ್ಕಾಲ್ವಾಗೆಲ್ಲ ಕಡಿಮೆ ಆಗಬೇಕು. ನಂತರ ಇದು ಲಿಡ್ ಕ್ಲೋಸ್ ಮಾಡ್ತೀನಿ. ಇವಾಗ ಇದು ಮುಕ್ಕಾಲು ಭಾಗ ಆಗಿದೆ. ನಾನು ಇವಾಗ ಇದನ್ನ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಇದೆರಡು ವಿಸಲ್ ಬಂದಮೇಲೆ ಆಫ್ ಮಾಡ್ತೀನಿ. ಇವಾಗ ರೆಡಿ ಆಯಿತು ನೋಡಿ, ಏನು ಸೂಪರಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೀವು ಸಹ ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಇವಾಗ ನಾನು ಇದನ್ನು ಬಡಿಸ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಡಾಬಾ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಕ್ಕಳು ಎಲ್ಲರಿಗೂ ಸಹ ಮನೆ ಮಂದಿಯವರಿಗೆಲ್ಲ ಇಷ್ಟ ಆಗುತ್ತೆ. ಒಂದು ಸರಿ ಮಾಡಿ ಟೇಸ್ಟ್ ನೋಡಿ. ಹಾಗೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.